ಕ್ರಿಕೆಟ್ಗೆ ಹೊಸ ತಾರೆ ಉದಯಿಸಿರುವುದು ಸ್ಪಷ್ಟವಾಗಿದೆ. ಕೇವಲ 15 ವರ್ಷದ ಬಾಲಕ ತನ್ನ ಬ್ಯಾಟಿಂಗ್ ಶೈಲಿ, ಧೈರ್ಯ ಮತ್ತು ಆಕ್ರಮಣಕಾರಿ ಆಟದ ಮೂಲಕ ಕ್ರಿಕೆಟ್ ಲೋಕವನ್ನೇ ಅಚ್ಚರಿಗೊಳಿಸಿದ್ದಾನೆ. ಈ ಬಾಲಕನೇ ವೈಭವ್ ಸೂರ್ಯವಂಶಿ. ಐಪಿಎಲ್ ಸೀಸನ್ 19ರಲ್ಲಿ ಈ ಯುವ ಪ್ರತಿಭೆ ತೋರಿಸುತ್ತಿರುವ ಪ್ರದರ್ಶನ ಕೇವಲ ಅಭಿಮಾನಿಗಳನ್ನಷ್ಟೇ ಅಲ್ಲ, ವಿಶ್ವದ ದಿಗ್ಗಜ ಕ್ರಿಕೆಟಿಗರನ್ನು ಕೂಡ ಬೆಚ್ಚಿ ಬೀಳಿಸುತ್ತಿದೆ. ವಿಶ್ವ ಕ್ರಿಕೆಟ್ನ ಶ್ರೇಷ್ಠ ವೇಗದ ಬೌಲರ್ಗಳಲ್ಲಿ ಒಬ್ಬರಾದ ಜಸ್ಪ್ರೀತ್ ಬೂಮ್ರಾ ಅವರ ವಿರುದ್ಧ ಆಡಿದ ವೈಭವ್ನ ಧೈರ್ಯವೇ ಈತನ ಸಾಮರ್ಥ್ಯದ ದೊಡ್ಡ ಸಾಕ್ಷಿ. ಸಾಮಾನ್ಯವಾಗಿ ಬೂಮ್ರಾ ಹೆಸರು ಕೇಳಿದ್ರೆ ವಿಶ್ವದ ಪ್ರಮುಖ ಬ್ಯಾಟ್ಸ್ಮನ್ಗಳೇ ಎಚ್ಚರಿಕೆಯಿಂದ ಆಡ್ತಾರೆ. ಆದರೆ ವೈಭವ್ಗೆ ಅಂತಹ ಭಯದ ಛಾಯೆಯೇ ಕಾಣಿಸಲಿಲ್ಲ. ಮೊದಲ ಬಾರಿಗೆ ಬೂಮ್ರಾ ಬೌಲಿಂಗ್ ಎದುರಿಸಿದ ಈ ಕಿರಿಯ ಆಟಗಾರ ಮೊದಲ ಎಸೆತವನ್ನೇ ಸಿಕ್ಸರ್ಗೆ ಪರಿವರ್ತಿಸಿದ. ಒಂದೇ ಓವರ್ನಲ್ಲಿ 2 ಭರ್ಜರಿ ಸಿಕ್ಸರ್ಗಳನ್ನ ಸಿಡಿಸಿ ಬೌಲರ್ನನ್ನೇ ಅಚ್ಚರಿಗೆ ಗುರಿಪಡಿಸಿದ. ಇದು ಕೇವಲ ಶಾಟ್ಗಳಲ್ಲ, ಆತ್ಮವಿಶ್ವಾಸದ ಘೋಷಣೆ. ಟೀನೇಜರ್ ದಾಖಲೆಗಳ ಮಳೆ. ಐಪಿಎಲ್ನಲ್ಲಿ ಈಗಾಗಲೇ ಅನೇಕ ದಾಖಲೆಗಳನ್ನ ಮುರಿದಿರುವ ವೈಭವ್ ಟೀನೇಜರ್ ವಿಭಾಗದಲ್ಲಿ ಹೊಸ ಇತಿಹಾಸ ಬರೆದಿದ್ದಾರೆ. ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ 5 ಸಿಕ್ಸರ್ಗಳನ್ನ ಸಿಡಿಸುವ ಮೂಲಕ ಟೀನೇಜರ್ ಆಗಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಆಟಗಾರರ ಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೇರಿದ್ದಾರೆ. ಇದಕ್ಕೂ ಮೊದಲು ರಿಷಬ್ ಪಂತ್ ಮತ್ತು ಇಶಾನ್ ಕಿಶನ್ ಹೆಸರಿನಲ್ಲಿ ಇದ್ದ ದಾಖಲೆಗಳನ್ನು ವೈಭವ್ ಹಿಂದಿಕ್ಕಿದ್ದಾರೆ. ಕೇವಲ 10 ಪಂದ್ಯಗಳಲ್ಲಿ 35 ಸಿಕ್ಸರ್ಗಳನ್ನ ಸಿಡಿಸಿರುವುದು ಈತನ ಭವಿಷ್ಯದ ಭೀಕರತೆಯನ್ನು ಸೂಚಿಸುತ್ತಿದೆ. ಸ್ಟ್ರೈಕ್ ರೇಟ್ ನೋಡಿದ್ರೆ ದಿಗ್ಗಜರೇ ಶಾಕ್. ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಿದ ಇನ್ನಿಂಗ್ಸ್ನಲ್ಲಿ ವೈಭವ್ ಕೇವಲ 14 ಎಸೆತಗಳಲ್ಲಿ 39 ರನ್ ಗಳಿಸಿದ್ರು. ಅದರಲ್ಲಿ 5 ಸಿಕ್ಸರ್ ಮತ್ತು 1 ಬೌಂಡರಿ ಸೇರಿವೆ. 278.57ರ ಸ್ಟ್ರೈಕ್ ರೇಟ್ ಇದು ಸಾಮಾನ್ಯ ಆಟಗಾರರಿಗೆ ಕನಸೇ ಸರಿ. ಆದರೆ 15 ವರ್ಷದ ಬಾಲಕ ಇದನ್ನು ವಾಸ್ತವವಾಗಿ ತೋರಿಸುತ್ತಿರುವುದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ಈ ರೀತಿಯ ಆಕ್ರಮಣಕಾರಿ ಆಟವು T20 ಕ್ರಿಕೆಟ್ನ ಹೊಸ ಮಾದರಿಯನ್ನೇ ರೂಪಿಸುತ್ತಿದೆ. ಬೌಲರ್ಗಳ ಮೇಲೆ ಯಾವುದೇ ಗೌರವವಿಲ್ಲದೆ ಪ್ರತಿಯೊಂದು ಎಸೆತವನ್ನ ದಂಡಿಸುವ ಧೋರಣೆ ಈತನನ್ನ ಇತರರಿಂದ ವಿಭಿನ್ನಗೊಳಿಸಿದೆ. ಸೀಸನ್ 19ರಲ್ಲಿ ಸತತ ಸಾಧನೆ. ಹೌದು, ಐಪಿಎಲ್ ಸೀಸನ್ 19ರಲ್ಲಿ ವೈಭವ್ ಆಡಿದ 3 ಪಂದ್ಯಗಳಲ್ಲಿ ಸತತವಾಗಿ ಮಿಂಚಿದ್ದಾರೆ. ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 15 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿ ಗಮನ ಸೆಳೆದ್ರು. ಎರಡನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ 31 ರನ್ ಗಳಿಸಿದ್ರು. ಮೂರನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ 39 ರನ್ಗಳ ಅಬ್ಬರದ ಇನ್ನಿಂಗ್ಸ್ ಕಟ್ಟಿದರು. ಒಟ್ಟಾರೆ 3 ಪಂದ್ಯಗಳಲ್ಲಿ 122 ರನ್ಗಳನ್ನು 248.97ರ ಸ್ಟ್ರೈಕ್ ರೇಟ್ನಲ್ಲಿ ಗಳಿಸಿರುವುದು ಈತನ ನಿರಂತರತೆಯನ್ನ ತೋರಿಸುತ್ತದೆ. 10 ಬೌಂಡರಿ ಮತ್ತು 11 ಸಿಕ್ಸರ್ಗಳು ಈತನ ಆಕ್ರಮಣಕಾರಿ ಶೈಲಿಗೆ ಸಾಕ್ಷಿ. ಬಿಹಾರ್ನಂತಹ ರಾಜ್ಯದಿಂದ ಬಂದ ಈ ಯುವ ಪ್ರತಿಭೆ ದೇಶದ ಅತಿದೊಡ್ಡ T20 ಲೀಗ್ನಲ್ಲಿ ಮಿಂಚುತ್ತಿರುವುದು ವಿಶೇಷವಾಗಿದೆ. ಸಣ್ಣ ವಯಸ್ಸಿನಲ್ಲಿ ದೊಡ್ಡ ವೇದಿಕೆಯಲ್ಲಿ ತನ್ನ ಪ್ರತಿಭೆಯನ್ನ ಸಾಬೀತುಪಡಿಸುವುದು ಸುಲಭವಲ್ಲ. ಆದರೆ ವೈಭವ್ ಅದನ್ನೇ ಸಾಧಿಸುತ್ತಿದ್ದಾರೆ. ಗ್ರಾಮೀಣ ಮಟ್ಟದಿಂದ ರಾಷ್ಟ್ರೀಯ ವೇದಿಕೆಗೆ ಏರಿದ ಈತನ ಪ್ರಯಾಣ ಅನೇಕ ಯುವಕರಿಗೆ ಪ್ರೇರಣೆಯಾಗಿದೆ. ಸರಿಯಾದ ಅವಕಾಶ ಮತ್ತು ಪರಿಶ್ರಮ ಇದ್ದರೆ ಯಾರು ಶಿಖರ ತಲುಪಬಹುದು ಎಂಬುದಕ್ಕೆ ವೈಭವ್ ಸಾಕ್ಷಿಯಾಗಿದ್ದಾರೆ. ಮುಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಎಲ್ಲರ ಗಮನ ವೈಭವ್ ಮೇಲೆ ನೆಟ್ಟಿದೆ. ಆರ್ಸಿಬಿ ಬೌಲರ್ಗಳಿಗೆ ಇದು ದೊಡ್ಡ ಪರೀಕ್ಷೆಯಾಗಲಿದೆ. ಫಾರ್ಮ್ನಲ್ಲಿ ಇರುವ ಈ ಯುವ ಆಟಗಾರನನ್ನು ನಿಯಂತ್ರಿಸುವುದು ಸುಲಭವಲ್ಲ.
ಬೌಲಿಂಗ್ ತಂತ್ರದಲ್ಲಿ ಬದಲಾವಣೆ ತರಬೇಕಾಗಬಹುದು. ಹಾಗಾದ್ರೆ ವೈಭವ್ ಸೂರ್ಯವಂಶಿ ಈಗಾಗಲೇ ನಯಾ ಸೆನ್ಸೇಷನ್ ಎಂದು ಗುರುತಿಸಿಕೊಂಡಿದ್ದಾರೆ. ಆದರೆ ಇದು ಕೇವಲ ಆರಂಭ ಮಾತ್ರ. ಮುಂದೆ ಇನ್ನಷ್ಟು ಸವಾಲುಗಳು ಎದುರಿಸಲಾಗುತ್ತದೆ. ಒತ್ತಡ, ನಿರೀಕ್ಷೆಗಳು, ಪ್ರತಿಸ್ಪರ್ಧಿಗಳ ತಂತ್ರಗಳಿರುತ್ತದೆ. ಈ ಎಲ್ಲವನ್ನ ಎದುರಿಸಿ ನಿರಂತರ ಪ್ರದರ್ಶನ ನೀಡಿದರೆ ವೈಭವ್ ಭಾರತೀಯ ಕ್ರಿಕೆಟ್ನ ಭವಿಷ್ಯದ ಸೂಪರ್ ಸ್ಟಾರ್ ಆಗುವ ಸಾಧ್ಯತೆ ಇದೆ. 15 ವರ್ಷದ ಬಾಲಕನೊಬ್ಬ IPL ವೇದಿಕೆಯಲ್ಲಿ ಇಂತಹ ಪ್ರಭಾವ ಬೀರುವುದು ಅಪರೂಪದ ಸಂಗತಿ. ವೈಭವ್ ಸೂರ್ಯವಂಶಿ ಕೇವಲ ಪಂದ್ಯಗಳನ್ನ ಗೆಲ್ಲಿಸುತ್ತಿಲ್ಲ, ಅವರು ಕ್ರಿಕೆಟ್ ಆಡುವ ರೀತಿಯನ್ನೇ ಬದಲಿಸುತ್ತಿದ್ದಾರೆ. ಈ ವೈಭವ್ ಎಷ್ಟು ದೂರ ಸಾಗುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಆದರೆ ಒಂದು ವಿಷಯ ಖಚಿತ, ಭಾರತೀಯ ಕ್ರಿಕೆಟ್ಗೆ ಹೊಸ ಯುಗದ ಆರಂಭ ಆಗುತ್ತಿದೆ.